ನೋಡಕ್ ನೋಡಿದ್ರೆ ಸ್ಟ್ರಾಂಗು, ತಳ್ಳದ ತಕ್ಷಣ ಬಿದೋದ. ಹಿಂದೆಯಿಂದ ತಳ್ಳಿದ್ರೆ 6 ಪ್ಯಾಕ್ ಬಂದಿರೋ ದುನಿಯಾ ವಿಜಿನ ಬಿದೋಗ್ತಾನೆ. ಗುಂಪಲ್ ತಳ್ದಂಗ್ ತಳ್ಬಿಟ್ಟು ಪಿಕ್ ಪಾಕೆಟ್ ಮಾಡ್ಬಿಡ್ತಾರೆ. ಇರಪ್ಪ ನೋಡ್ಕೊಳ್ಳ. ಕರೆಕ್ಟ್ ಆಗಿದೆ. ನಮ್ಮವ್ರಾಗೇ ಇದ್ದಾನೆ. ಅದೇ ಕ್ರಾಪ್, ಕೈ ತೆಗಿ. ಅದೇ ಕಣ್ಣು, ಅದೇ ಮೂಗು, ಅದೇ ಲಿಪ್ಸ್, ಅದೇ ಈ ಲಿಫ್ಟು ನಮ್ ಬೆಡ್ರೂಮ್ ಅಷ್ಟೇ ದೊಡ್ಡದಾಗಿದೆ. ಒಂದ್ 5 ನಿಮಿಷ ಕರೆಂಟ್ ಹೋಗಿ ಲಿಫ್ಟ್ ಇಲ್ಲ ನಿಂತ್ಬಿಟ್ರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಕರೆಕ್ಟ್ ನಿಂತು ಹೋಯ್ತು. ಅಂತ ಇದೆ. ನೀವ್ ಈ ಫ್ಲೋರ್ ಅಲ್ಲ, ಮೇಲ್ ಫ್ಲೋರ್ ಹೋಗ್ಬೇಕು. ಬನ್ರಿ. ಫ್ಲೋರ್ಗೆ ಮೀಟರ್ ಆಫ್ ಆಗೋಗಿದ್ದೀನಿ. ಮೇಲ್ ಫ್ಲೋರ್ ಅಂದ್ರೆ ಮೇಲೆ ಕಳಿಸ್ಬಿಡ್ತೀರಾ? ರೀ ಬನ್ರಿ. ನನ್ನ ಬಿಟ್ಬಿಡಿ, ನಾನು ಯಾವ ಆಂಗಲ್ ಅಲ್ಲಿ ನಿಮ್ಮ ಯಜಮಾನ ತರ ಇಲ್ಲ. ಹಲೋ, ಈ ಹೆಂಗಸರು ಒಳಗೊಂದು ಹೊರಗೊಂದು ಕಣೋ. ಏನು ಬಟ್ಟೆ ಹಾಕೊಳ್ಳೋದ? ನಾವು ಹಂಗೆ ಅಲ್ವೇನೋ. ನಂಗೆ ಹೆಂಗಸರು ಮನ್ಸಲ್ಲಿ ಮಾತಾಡ್ಕೊಳ್ಳೋದೆಲ್ಲ ಕೇಳಿಸ್ತಾ ಇದೆ ಕಣೋ. ತುಂಬಾ ಟೆನ್ಷನ್ ಆಗತ್ ಕಣೋ. ತಮಾಷೆ ಮಾಡ್ದಂಗ್ ನನ್ಗೆ ಏನಾರು ಒಂದ್ ಪರಿಹಾರ ಹುಡ್ಕೊಡೋ ಪ್ಲೀಸ್ ಕಣೋ. ಓಹೋ, ಹಾಗಾದ್ರೆ ಪ್ರಾಬ್ಲಮ್ ಸೀರಿಯಸ್ ಅನ್ನು. ಹಿಂಗೆ ಮುಂದುವರೆದ್ರೆ ಗ್ಯಾರಂಟಿ ಮೆಂಟಲ್ ಹಾಸ್ಪಿಟಲ್ ಸೇರ್ಕೋತೀನಿ ಕಣೋ. ಹೆಲ್ಪ್ ಮಾಡೋ. ಯು ಡೋಂಟ್ ವರಿ. ಅದೇ ನಿನ್ನ ಸಮಸ್ಯೆ ನಾನು ಪರಿಹಾರ ಹೇಳ್ತೀನಿ. ಈಗ ನಿನಗೆ ಸೈಕಿಯಾಟ್ರಿಸ್ಟ್ ಅವಶ್ಯಕತೆ ಇದೆ. ಒಂದು ಕೆಲಸ ಮಾಡು, ನನಗೆ ಗೊತ್ತಿರೋ ಒಬ್ಬ ಮನುಷ್ಯಶಾಸ್ತ್ರಜ್ಞ ಡಾಕ್ಟರ್ ಸೀತಾರಾಮ್ ಪ್ರಸಾದ್ ಅಂತ ಇದ್ದಾರೆ. ಅವ್ರ ಹತ್ರ ಹೋಗು, ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಒಂದ್ಸಲ ಕಂಟೆ ಬಾರ್ಸನ. ಕಾಲಿಂಗ್ ನಾಯಿ ಸೌಂಡು. ಎಸ್ ಅಬ್ಬಾ, ಡಾಕ್ಟರ್ ಸೀತಾರಾಮ್ ಪ್ರಸಾದ್? ನಾನೇ. ನೀವ ಸೀತಾರಾಮ್ ಪ್ರಸಾದ್? ನಾನು ಯಾರೋ ಗಂಡಸು ಅನ್ಕೊಂಡಿದ್ದೆ. ಏನು ಕನ್ಫ್ಯೂಷನ್. ಅದು ಸೀತಾರಾಮ್ ಪ್ರಸಾದ್ ಅಲ್ಲ, ಸೀತಾ ರಾಮ್ ಪ್ರಸಾದ್. ನೀವು? ನಾನು ಆದೇಶ್ ದೇಶಪಾಂಡೆ, ಗಂಡಸು. ಚಪ್ಪಾಳೆ ತಟ್ಬಿಟ್ಟು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ರಿ. ಕಾನ್ಸಂಟ್ರೇಷನ್, ಏಕಾಗ್ರತೆಗಾಗಿ ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸೋಕೆ ಸಹಾಯ ಆಗುತ್ತೆ. ಈಗ ಹೇಳಿ, ನಿಮ್ ಪ್ರಾಬ್ಲಮ್ ಏನು? ನನ್ಗೆ ಹೆಂಗಸರು ಮನಸ್ಸಲ್ಲಿ ಮಾತಾಡೋದು ಕೇಳಿಸ್ತಾ ಇದೆ. ಯಾಕೋ ಭಯ ಆಗ್ತಾ ಇದೆ. ಆಗತ್ತೆ, ಹಾಗಾಗತ್ತೆ. ಮದ್ವೆಗ್ ಮುಂಚೆ ಕೆಲವು ಗಂಡಸರಿಗೆ ಹಾಗಾಗತ್ತೆ. ಅಯ್ಯೋ, ನನ್ಗೆ ಆಲ್ರೆಡಿ ಮದ್ವೆ ಆಗಿದೆ. ಓಕೆ ಓಕೆ. ಎಷ್ಟು ದಿವಸದಿಂದ ಹೀಗಾಗ್ತಿದೆ? ಸುಮಾರು 1 ವಾರದಿಂದ. ಎಷ್ಟು ವಯಸ್ಸಿನ ಹೆಂಗಸರ ಮನಸ್ಸಿನ ಮಾತು ಕೇಳಿಸ್ತಾ ಇದೆ? ಅಯ್ಯೋ, ಅದಕ್ಕೆ ಏಜ್ ಗ್ರೂಪ್ ಇಲ್ಲ, ಎಲ್ಲಾ ವಯಸ್ಸಿನ ವಾಯ್ಸು ಕೇಳಿಸ್ತಾ ಇದೆ. ಇದು ಭ್ರಮಾತ್ಮಕ ಸ್ಥಿತಿ. ಒಂದ್ ಕೆಲ್ಸ ಮಾಡಿ, ಮನಸ್ಸಿನ ಮಾತು ಕೇಳುತ್ತೆ ಅನ್ನೋದನ್ನ ಬಲವಂತವಾಗಿ ಮರ್ತು ಬಿಡಿ. ನಿಮ್ ಪಾಡಿಗೆ ನೀವಿರಿ. ಅಯ್ಯೋ ಡಾಕ್ಟ್ರೆ, ನಾನೇನ್ ಹೆಂಗಸ್ರೆ ಅದೇ ಕಿವಿ ಕೊಟ್ಬಿಟ್ಟ ಕೇಳಿಸ್ಕೊಡ್ತೀನಿ. ಸುಮ್ನಿದ್ರು ಕೇಳಿಸುತ್ತೆ. ಕೆಲವಂತೂ ಸೆನ್ಸಾರ್ ಆಗಿಲ್ದಿರೋ ಎ ಸರ್ಟಿಫಿಕೇಟ್ ಫಿಲಂ ಡೈಲಾಗ್ ತರ ಇರುತ್ತೆ. ಅಯ್ಯೋ ಡಾಕ್ಟ್ರೆ, ನಾನೇನ್ ಜೋಕ್ ಮಾಡ್ದೆ, ಹಿಂಗ್ ನಗ್ತಾ ಇದ್ದೀರಾ? ಡಾಕ್ಟ್ರೆ, ನನ್ ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೋತಿಲ್ವಲ್ಲ. ನಮ್ ಮೆದ್ಲಲ್ಲಿ 2 ಭಾಗ ಇರುತ್ತೆ, ಒಂದು ಚಿಕ್ಕದು, ಒಂದು ದೊಡ್ಡದು. ಚಿಕ್ಕದು ನೆಗೆಟಿವ್, ಮೆದ್ದಲ್ಗೆ ಬೆರಳಾಗ್ತಾರೆ, ಸಖತ್ ಕುಯ್ತವ್ರಲ್ಲ. ಡಾಕ್ಟ್ರೆ, ಒಂದಿನ ಯಾವತ್ತಾರು ಫ್ರೀ ಆಗಿದ್ದಾಗ ಬಂದ್ ಕುತ್ಕೊಂಡು ನಿಮ್ ಲೆಕ್ಚರ್ ಕೇಳ್ತೀನಿ. ಆದ್ರೆ ದಯವಿಟ್ಟು ಮೊದ್ಲು ನನ್ ಮಾತು ಕೇಳಿ. ಹೇಳಿ. ಈಗ ನಾನು ಪ್ರೂವ್ ಮಾಡಿ ತೋರಿಸ್ಲಾ? ಆಗ್ಬೋದಾ? ಅಯ್ಯೋ, ಏನಪ್ಪ ಮಾಡ್ಲಿ ದೇವ್ರೆ. ದೇವ್ರನ್ನ ಕೇಳ್ಕೊಳಕ್ ಹೋಗ್ಬೇಡಿ ಡಾಕ್ಟ್ರೆ. ನಿಮ್ ವಯಸ್ಸನ್ನ ಮನ್ಸಲ್ಲಿ ಅನ್ಕೊಳ್ಳಿ, ನಾನ್ ಬೇಕಾದ್ರೆ ಕರೆಕ್ಟ್ ಆಗಿ ಹೇಳ್ತೀನಿ. ಎಷ್ಟ್ ಕಮ್ಮಿ ಹೇಳಿ ಅವ್ನ್ಗೆ? ಹೋಗ್ಕೊಳ್ಳಿ ಪಾಪ, ಏಜೆ ಹೇಳ್ಬೇಡಿ ಬಿಡಿ. ಮಾತಾಡಿ ಡಾಕ್ಟರ್, ಮನಸ್ಸಲ್ಲಿ ಮಾತಾಡಿ. ಹೇಗಪ್ಪ ನಿಭಾಯಿಸೋದು ಇವ್ರನ್ನ? ಹೇಗಪ್ಪ ನಿಭಾಯಿಸೋದು ಇವ್ರನ್ನ? ಅಲ್ವಾ ಅಲ್ವಾ? See, I don't want to. See, I don't want to. Oh God, oh God. God, oh God. ಅಯ್ಯೋ. What the hell is going on here? What the hell is going on here? Stop it. Stop it. Stop this nonsense. Stop this nonsense. ಕಪಾಳ ಕೊಡಿ. ಹೊಡೀರಿ, ಅದ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ. ತಲೆ ತಿಂತಾವ್ ದೇವ್ರೆ. ದೇಶಪಾಂಡೆ, ಸ್ವಲ್ಪ ಸುಮ್ಮನಿರ್ತೀರಾ? ಹಾಗಾದ್ರೆ ನನ್ನ ಪ್ರಾಬ್ಲಮ್ ನಿಮಗೆ ಅರ್ಥವಾಯ್ತು. ಮತ್ತೆ ಚಕ ಚಕ ಅಂತ ಒಂದು ಸೊಲ್ಯೂಷನ್ ಕೊಡಿ. ತಿರ್ಗಾ ನಗಕ್ ಶುರು ಮಾಡಿದ್ರ. ಈಗೇನಾಯ್ತು ಡಾಕ್ಟರ್? ಯು ನೋ ಮಿಸ್ಟರ್ ದೇಶಪಾಂಡೆ, ಏನು ನಿಮ್ ಪ್ರಾಬ್ಲಮ್ಮೇ ಅಲ್ಲ, ಇಟ್ಸ್ ಎ ಗಿಫ್ಟ್. ದೇವ್ ನಿಮ್ಗೆ ಒಂದು ಅಪರೂಪದ ಶಕ್ತಿ ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ. ನೀವು ಅದನ್ನ ವರ ಪವರ್ ಅಂತ ಇದ್ದೀರಾ. ಆ ಪವರ್ ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ. ಪ್ರತಿದಿನ ಕಿರಿಕಿರಿ, ಟೆನ್ಷನ್ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಕಾಮ್ ಡೌನ್ ಮಿಸ್ಟರ್ ದೇಶಪಾಂಡೆ, ಕೂಲ್ ಡೌನ್. ಕೇಳಿಸ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ, ಹೆಂಗಸರ ಮನಸ್ಸಿನಲ್ಲಿ ಏನ್ ನಡೀತಿದೆ ಅನ್ನೋದು ಪ್ರತಿಯೊಬ್ಬ ಗಂಡಸು ತಿಳ್ಕೋಬೇಕು.
ಯಾವಾಗ ಅದು ಗೊತ್ತಾಗುತ್ತೋ ಅವತ್ತು ಪ್ರಪಂಚದಲ್ಲಿ ಎಣಿಸಲಾರದಷ್ಟು ಜೋಡಿಗಳು ಸುಖವಾಗಿರ್ತಾರೆ. ನೀರಿನಲ್ಲಿ ಮೀನಿನ ಹೆಜ್ಜೆ ಕಂಡಿಡಿಬಹುದು, ಆದ್ರೆ ಹೆಣ್ಣಿನ ಮನ್ಸನ್ನ ಮಾತ್ರ ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ನೋ ಗಾದೆ ಮಾತಿದೆ. ಆದ್ರೆ ನಿಮ್ಗೆ ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಸ್ಪೆಷಲ್ ಪವರ್ ಸಿಕ್ಕಿದೆ. ಅದನ್ನ ಶಾಪ ಕಾಯಿಲೆ ಅನ್ಕೊಳ್ದೆ ಹೆಂಗಸನ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಿಮ್ ಕೈಲಾದ ಸಹಾಯ ಮಾಡಿ. ನಿಮ್ಮ ಈ ಶಕ್ತಿ ಒಳ್ಳೇದಕ್ಕೆ ಉಪಯೋಗಿಸಿ. ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್. ಅಣ್ಣ ಅಣ್ಣ ಹೂ ತಗೊಳ್ಳೋಣ. ಬೇಡ. ಒಂದೇ ಒಂದ್ ಮೊಳ ಆದ್ರೂ ತಗೋಣ. ಇದೆಲ್ಲ ವ್ಯಾಪಾರ ಆಗಿದ್ದಿದ್ರೆ ಅವ್ವಂಗ ಔಷಧಿ ತಗೋಬೋದಿತ್ತು. ಯಾರು ಹೂವೇ ತಗೊಳಲ್ಲ ಅಂತಾರಲ್ಲ. ಹೂ ಕೊಡ್ಲ ಅಣ್ಣ? ಒಂದು ಮೊಳ ಕೊಡು. ತಗೊಳ್ಳೋಣ. ಇದನ್ನ ನೀನ್ ಮುಡ್ಕೊ, ಇನ್ ಮಿಕ್ಕಿದ್ನೆಲ್ಲ ನನಗ್ ಪ್ಯಾಕ್ ಮಾಡ್ತೀನಿ. ಈಗ ಬುಟ್ಟಿ ಎಲ್ಲ ಖಾಲಿ ಆಯ್ತು, ನೀನ್ ಹೋಗಿ ನಿಮ್ಮ ಅಮ್ಮಂಗೆ ಔಷಧಿ ತಗೋ. ಓಕೆ? ಖುಷಿನಾ? ಅಂಕಲ್ ಎಷ್ಟು ಒಳ್ಳೆಯವರು. ಫ್ರೆಂಡ್ಸ್ ಫ್ರೆಂಡ್ಸ್. ತಡೀರಿ, ನಾನೇನು ಸ್ನಾನ ಮಾಡಿಲ್ಲ. ಪರವಾಗಿಲ್ಲ ಬಿಡಿ, ಗಿಡದಲ್ಲಿರೋ ಹೂವು ಸ್ನಾನ ಮಾಡ್ಕೊಂಡೇ ಅರಳುತ್ತಾ? ಅದನ್ನ ಕೀಳೋರು ಸ್ನಾನ ಮಾಡ್ಕೊಂಡಿದ್ರೆ ಮಾಲೆ ಕಟ್ತಾರ? ಸ್ನಾನ ನನ್ನ ಫೇವ್ರೆಟ್ ಹೀರೋ ವಿಷ್ಣು ಸರ್ ಅವ್ರ ಹೆಂಡತಿಗೆ ಎಷ್ಟು ಚೆನ್ನಾಗಿ ಹೂ ಮುಡಿಸ್ತಾ ಇದಾರೆ. ಹಾ, ನಮ್ಮವರು ಇದಾರೆ. ಹೂ ಮುಡ್ಸೋದಿರ್ಲಿ, ಕೂತ್ಕೊಂಡು ಮಾತಾಡೋದಕ್ಕೂ ಪುರ್ಸತ್ತಿಲ್ಲ. ಖಂಡಿತ ಪುರ್ಸತ್ ಮಾಡ್ಕೋತೀನಿ ಮಾಡಿ. ಓ, ನೀವ್ ಬಂದ್ರಾ? ಇವತ್ತೇನಾದ್ರೂ ಸೂರ್ಯ ಪೂರ್ವದಲ್ಲೇ ಹುಟ್ಟಿದ್ದಾನೆ, ಪಶ್ಚಿಮದಲ್ಲಿ ಮುಳುಗು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಯ್ಯೋ ದೇವ್ರೆ, ಇದೇನಪ್ಪ ಮನ್ಸಿನ ಮಾತು ಕೇಳಿಸ್ಕೊಂಡ್ ಹಾಗೆ ಪೂರ್ತಿ ಮಾಡ್ತಾ ಇದಾರೆ. ನಿನ್ ಮನ್ಸಿನ ಮಾತ್ ಮಾತ್ರ ಅಲ್ಲ, ನಿನ್ ಆಸೆನೂ ಪೂರೈಸ್ತೀನಿ. ನಿಂಗೊಂದು ಹೊಸ ಸೀರೆ ಕೊಡಿಸ್ತೀನಿ. ನಾನ್ ನಿನ್ಗೊಂದು ಗುಟ್ಟು ಹೇಳ್ಬೇಕು. ಏನು? ನಿನ್ ಮನಸ್ಸನ್ನ ಅನ್ಕೊಳ್ಳೋದೆಲ್ಲ ನನಗೆ ಕೇಳಿಸುತ್ತೆ. ಕೇಳಿಸುತ್ತೆ. ಬದ್ನೆಕಾಯಿ. ಕೇಳಿಸುತ್ತೆ, ಬದ್ನೆಕಾಯಿ. ಅರೆ, ಕರೆಕ್ಟ್ ಆಗಿ ಹೇಳ್ಬಿಟ್ರು. ಅರೆ, ಕರೆಕ್ಟ್ ಆಗಿ ಹೇಳ್ಬಿಟ್ರು. ಯಾವ್ದಾದ್ರು ದೆವ್ವ ಗಿವ್ವ ಮೈ ಮೇಲ್ ಬಂದ್ಬಿಡ್ತಾ? ಯಾವ್ದಾದ್ರು ದೆವ್ವಾಗಿವ ಮೈ ಮೇಲ್ ಬಂದ್ಬಿಡ್ತಾ? ರೂಪ ದೆವ್ವ ಅಲ್ಲ, ದೈವ. ವರ ಸಿಕ್ಕಿದೆ ನಿನ್ಗೆ. ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗತ್ತೆ. ಬರೀ ಸೀರೆ ತೆಗಿಸ್ತಾರೆ, ಒಂದು ತಗೊಳಲ್ಲ. ಸಾಕಪ್ಪ. ಏನ್ ಬೇಕು ಸರ್? ನಿಮ್ಮ FM ಸಿಲ್ಕ್ ಅಲ್ಲಿ ಫೇಮಸ್ ಆಗಿರೋ ಒಂದು ಸಿಲ್ಕ್ ಸ್ಯಾರಿ ತೋರಿಸಿ ನಮ್ಮ ಅರ್ಧಾಂಗಿಗೆ. ಕೆಂಪುದ್ ಕೊಟ್ರೆ ನೀಲಿ ತೋರಿಸಿ ಅಂತಾರೆ, ನೀಲಿ ಕೊಟ್ರೆ ಹಳದಿದ್ ಬೇಕು ಅಂತಾರೆ. ರೂಪಾ, ಪೂರ್ವಿ, ಹಾಯ್. ಹಾಯ್ ರೂಪಾ, ವಾಟ್ ಅ ಸರ್ಪ್ರೈಸ್. ಎಸ್, ನೀನಿಲ್ಲಿ? ನನ್ ಕಲರ್ ಯೆಲ್ಲೋ ಕಲರ್ ಸ್ಯಾರಿ ಸೆಟ್ ಆಗಲ್ಲ. ನಮ್ಮ ವೈಫ್ ಬೆಳಗಿದಾಳಲ್ಲ, ಅವಳು ಸೆಟ್ ಆಗತ್ತೆ. ರೂಪಾ, ನೀನ್ ಒಬ್ಳೆ ಬಂದಿದ್ಯಾ? ಇಲ್ಲ, ನನ್ ಹಸ್ಬೆಂಡ್ ಜೊತೆ ಬಂದೆ. ಭೂತ ವರ್ತಮಾನ ಒಟ್ಟಿಗೆ ಸೇರಿದೆ. ನನ್ ಭವಿಷ್ಯ ಎಕ್ಕುಟ್ಟೋಗುತ್ತೆ. ಇಲ್ಲಿಂದ ಕಳ್ಸ್ಕೋಬೇಕು. ಎಸ್ಕೇಪ್. ಏನ್ರಿ? ಬಂದೇ ರೀ. ಪಾಪು. ಅಯ್ಯೋ, ಇವಳು ಬೇರೆ ಹಳೆ ಸ್ಟೈಲ್ ಅಲ್ಲಿ ಪಾಪು ಅಂತ ಕರೀತಾವಳಲ್ಲಪ್ಪ. ಇವ್ರು ನನ್ ಹಸ್ಬೆಂಡ್ ಆದೇಶ್. ನಮಸ್ಕಾರಮ್ಮ. ನಮಸ್ಕಾರ. ಇವಳು ನನ್ ಹೊಸ ಫ್ರೆಂಡ್ ಪೂರ್ವಿ. ಪಾಪು, ಒಳ್ಳೆ ಹುಡುಗಿನೇ ಹೊಡೆದ್ಬಿಟ್ಟೆ. ನಮ್ ವಿಷಯ ಹೇಳಿದ್ಯಾ? ಇಲ್ಲ ಇಲ್ಲ ಏನಿಲ್ಲ. ಏನಿಲ್ಲ ಏನಿಲ್ಲ ನಾನ್ ಅಂದೆ. ಹೇಳ? ಬೇಡ ಬೇಡ ಬೇಡ. ಏನ್ ಬೇಡ ರೀ? ಊಟ ಬೇಡ, ಅವಾಗ್ಲೇ ಆಯ್ತಲ್ಲ. ಸರಿ, ಅವ್ರ ಟೈಮ್ ಆಗುತ್ತೆ, ಮತ್ತೆ ಸಿಗೋಣ. ಓಕೆ, ನೈಸ್ ಮೀಟಿಂಗ್ ಯು. ಮತ್ತೆ ಮತ್ತೆ ಸಿಗ್ತಾ ಇರೋಣ. ನಿಮ್ ಹೆಂಡತಿ ನಂಗ್ ತುಂಬಾ ಹಿಡ್ಸಿದ್ರು. ನಮಗೂ ಅಷ್ಟೇ, ತುಂಬಾ ತುಂಬಾ ಹಿಡಿಸಿದ್ದಾರೆ. ಮನೆಗ್ ಬನ್ನಿ ಒಂದ್ಸಲ. ಒಂದ್ಸಲ ತೋರ್ಸು ಮನೆ, ಆಮೇಲಿದೆ ಮಜಾ. ಮಜಾನ ಎಕ್ಕುಟ್ಟೋಗ್ತೀನಿ. ಮನೆ ಎಲ್ಲ ಬೇಡಿ, ಹಿಂಗೆ ಮಠದಲ್ಲೋ ದೇವಸ್ಥಾನದ ಚರ್ಚಲ್ಲಿ ಮೀಟ್ ಮಾಡೋಣ. ಕಳ್ಸ್ಕೊಡು ಪಾಪ, ಹೊತ್ತಾಯ್ತು. ಓಕೆ, ಬಾಯ್ ರೂಪಾ. ಬಾಯ್. ಆಯ್ತು. ಬಾಯ್ ಪಾಪು. ಇವಳು ಬಾಯಿ ತುಂಬಾ ಪಾಪು ಅಂತ ಕರೆಯೋದು ಇವಳು ಗೊತ್ತಾದ್ರೆ ನಮ್ಮಿಬ್ರಿಗೂ ಪಾಪು ಆಗಲ್ಲ. ಯಾಕ್ರಿ ಹಂಗ್ ನೋಡ್ತಾ ಇದ್ದೀರಾ? ಅವಳು ನಿಮ್ಮನ್ನ ಒಂಥರ ನೋಡ್ತಾ ಇದ್ಲು. ಅವಳು ಕಣ್ ಸರಿ ಇಲ್ಲ ಅನ್ಸುತ್ತೆ. ಕಣ್ಣೇನೋ ನೆಟ್ಟಿಗೆ ಇತ್ತು, ಮನ್ಸಲ್ಲೇನೋ ಅನ್ಕೊಂತಾ ಇದ್ಲು ಅನ್ಸುತ್ತೆ. ಹೌದಾ? ಹೆಂಗಸ್ರು ಮನ್ಸಲ್ಲಿ ಅನ್ಕೊಳತ್ ಕೇಳತ್ತೆ ಅಂದ್ರಿ? ಬಂತಲ್ಲಪ್ಪ ನನ್ ತಲೆ. ಅವಳು ಏನ್ ಅನ್ಕೊಂಡು ಹೇಳಿ, ಅವಳು ನಿಮ್ಮನ್ನ ಒಂಥರ ನೋಡ್ತಾ ಇದ್ಲು. ನನಗೇನೋ ಡೌಟು. ಏನ್ ಹಂಗಂದ್ರೆ? ಅದೇನೋ ಒಂದೇ ಒಳಗೆ ಸೌಂಡ್ ಬರ್ತಿತ್ತು, ನನಗೆ ಕೇಳಿಸಿದ ಅಷ್ಟೇ. ಯಾಕೆ ಒಳ್ಳೆ ಮೆಂಟಲ್ ತರ ಆಡ್ತಾರ? ನನ್ ಹಿಂಗೆ ಬೈಕೊಂಡ್ ನಿಂತಿರ್ತೀಯ ಅಥವಾ ಸೀರೆ ತಗೋತೀಯಾ? ನಡಿ. ಹೆಂಡ್ತಿದ್ರು ಬಹಳ ಶಾರ್ಪ್ ಇರ್ತಾರೆ. ಯಾಕ ರಾಜ ಹೆದರ್ಬಿಟ್ಟೆ? ಹಂಗಂದ್ರೆ ಮಗ ಧೀರ. ಹಂಗೆ ಇಟ್ಕೋ. ನಮ್ನ್ಯಾರು ಇಟ್ಕೊಳ್ಳೋದು ಇಲ್ಲ,
ಕಟ್ಕೊಳ್ಳೋದು ಇಲ್ಲ. ನಾವು ಕಾರ್ಸ್ ಮಾತ್ರ ಇಟ್ಕೊಂತೀವಿ. ತೆಗಿ ತೆಗಿ ತೆಗಿ, ಕಾರ್ಸ್ ತೆಗಿ. ಕಾರ್ಸು ಚೆನ್ನಾಗಿರೋಂಗಿದೆ. ಕಾರ್ಸ್ ಕೇಳಿದ್ರೆ ಏನೋ ತಿನ್ನೋನಂಗ್ ನೋಡ್ತಾನೆ. ಅದೇ ಮನಸ್ಸಿನ ಮಾತು ಕೇಳಿಸ್ತಾ ಇದೆ. ಅವನಲ್ಲ ಅವಳು. ಏನ್ ಯೋಚನೆ ಮಾಡ್ತಿದ್ಯಾ ರಾಜಾ? ಏನಿಲ್ಲ. ಏನ್ ನಿನ್ ಹೆಸರು? ರಾಣಿ. ಎಲ್ಲಿರೋದು? ಪೇಪರ್ ಓನಾ? ಹೆಡ್ಲೈನ್ಸ್ ಆಣೆಗೂ ಅಲ್ಲ. ಮತ್ತೆ 24 ಗಂಟೆ ಟಿವಿ ಓನಾ? ಬ್ರೇಕಿಂಗ್ ನ್ಯೂಸ್ ಆಣೆಗೂ ಅಲ್ಲ. ಇವ್ನ್ ಯಾರೋ ಬೇಡ್ದಿರೋ ವಿಷಯ ಎಲ್ಲ ಕೇಳ್ತಿದ್ದಾನೆ. ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತ್ಯಾ? ತಿಂತಾನೆ ಮಾತಾಡೋಣ. ನನಗ್ ತಿಂಡಿ ಕೊಡಿಸ್ತೀಯಾ? ಯಾಕೆ? ನಮ್ಮ ಅಕ್ಕ ತಂಗಿರು ದಾರಿಲಿ ಸಿಕ್ತಾಗ ನಾನು ಕರ್ಕೊಂಡೋಗಿ ಊಟ ಕೊಡಿಸ್ತೇ ಇರ್ತೀನ. ನಿನ್ಗೇನಾಗಿದೆ? ನಿನ್ ಮೈಲಿ ಹರಿತಾ ಇರೋದು ಅದೇ ರಕ್ತ, ನನ್ ಮೈಲಿ ಹರಿತಾ ಇರೋದು ಅದೇ ರಕ್ತ. ಬಾ. ಏನಾಯ್ತು? ಇದೇ ಫಸ್ಟ್ ಟೈಮ್ ಯಾರೋ ಒಬ್ಬ ಆತ್ಮೀಯವಾಗಿ ಮಾತಾಡ್ಸಿದ್ದು. ಯಾಕೆ? ನಿಂಗೆ ಯಾರು ಫ್ರೆಂಡ್ಸ್ ಇಲ್ವಾ? ಇದಾರೆ, ಆದ್ರೆ ಎಲ್ಲ ನನ್ನಂತವ್ರು. ನಿಮ್ಮಂತವ್ರು ಯಾರು ಇಲ್ಲ. ನಮ್ಮನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಹುಡುಗರಿಗೆ ಅವಮಾನ, ಹುಡುಗಿರಿಗೆ ಅಸಹ್ಯ. ನಮ್ಮನ್ನ ಹೆತ್ತವರು ಮನೆಯಿಂದ ಹೊರಗ್ ದಬ್ಬಿದ್ರು. ಆ ದೇವ್ರು ಕೈ ಬಿಟ್ಟ. ನಾವು ಸಮಾಜಕ್ಕೂ ಬೇಡ, ಸರ್ಕಾರಕ್ಕೂ ಬೇಡ. ಆದ್ರೆ ಈ ಹಾಳು ಹೊಟ್ಟೆ ಕೇಳುತ್ತಾ? ನಾವು ದುಡಿತೀವಿ ಅಂದ್ರೆ ನಮ್ಮನ್ನ ಕೆಲ್ಸಕ್ಕೆ ಯಾರು ಸೇರ್ಸ್ಕೊಂತಾರೆ? ಅದಕ್ಕೆ ನಾವು ಬೇಡ್ತೀವಿ. ನಿಜ. ಕಣ್ಣಿಲ್ದಿರೋರು, ಕಾಲಿಲ್ದಿರೋರು, ಬುದ್ಧಿ ಇಲ್ದಿರೋರ್ಗೆಲ್ಲ ನಮ್ ಜನ ಅಯ್ಯೋ ಪಾಪ ಅಂತಾರೆ. ನೀವೇನ್ ಬೈಸಿಂಗ್ ಆಗಿದ್ದೀರಾ? ನಿಮ್ದು ಇದ್ರಲ್ಲಿ ಏನೂ ತಪ್ಪಿಲ್ಲ. ಇದೆಲ್ಲ ತಪ್ಪು ಆ ದೇವ್ರದು. ಕೊರಗ್ಬೇಕಾಗಿರೋನು ಅವನು. ನೀನ್ ಬೇಜಾರ್ ಮಾಡ್ಕೋಬೇಡ. ಬಾ ಊಟ ಮಾಡೋಣ. ಬೇಡ, ನನಗೋಸ್ಕರ ನನ್ನ ಸ್ನೇಹಿತರು ಕಾಯ್ತಿರ್ತಾರೆ. ಅವರು ಊಟ ಮಾಡಿರಲ್ಲ. ಹೌದಾ? ಸರಿ, ತಗೋ ನೋಡು. ಇದು ಇದು ನನ್ನ ಕಾರ್ಡು. ನಿನ್ ಮನಸ್ಸಿಗೆ ಯಾವಾಗ ಬೇಜಾರಾಗುತ್ತೋ ಅವಾಗ ಬಂದು ನನ್ಗೆ ಫೋನ್ ಮಾಡು. ನಾನು ನಿಮ್ ಜೊತೆ ಬಂದು ಮಾತಾಡ್ತೀನಿ. ಓಕೆನಾ? ಫ್ರೆಂಡ್ಸ್.